ಇದೇ ಜಾಗದಲ್ಲಿ ಮಾಯನ್ ಕ್ಯಾಲೆಂಡರ್ ಡೇಸ್ನ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ರು. ಬನ್ನಿ ಫುಲ್ ಎಕ್ಸ್ಪ್ಲೋರ್ ಮಾಡೋಣ ಹೇಗಿದೆ ಅಂತ. ಆಶಾ ಒಂದು ಸ್ವಲ್ಪ ಹಿಸ್ಟ್ರಿ ಇದ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ಲು ಏನಿದು ಅಂತ. ಸೊ ಆಶಾ ಇವಾಗ ಹೇಳ್ತಾಳೆ ಏನಿದು ಅಂತ. ನೋಡಿ ಏನ್ ಇದು ಆಕ್ಚುಲಿ ಇದು ಮಾಯನ್ ಕ್ಯಾಲೆಂಡರ್ ಒರಿಜಿನೇಟ್ ಆಗಿದ್ದು ಅಂತ ಹೇಳ್ತಾ ಇದ್ದಾರೆ ಹಿಸ್ಟ್ರಿ ಪ್ರಕಾರ. ಮಾಯನ್ ಕ್ಯಾಲೆಂಡರ್ ಒರಿಜಿನೇಟ್ ಆಗಿ ಇಲ್ಲಿಂದು ಸೈಕಲ್, ನಮ್ದು ಮೂನ್ ಸೈಕಲ್, ಸನ್ ಸೈಕಲ್ ಇದೆಯಲ್ಲ, ಆ ಸೈಕಲ್ನ ರೆಪ್ರೆಸೆಂಟ್ ಮಾಡುತ್ತೇವೆಲ್ಲ. ಸೊ ಇದು ದೊಡ್ಡ ಕ್ಯಾಲೆಂಡರ್. ಇದು ನಮ್ದು ಕ್ಯಾಲೆಂಡರ್ ಬುಕ್ಕಲ್ಲಿ ಹೆಂಗಿರುತ್ತಲ್ಲ, ಇದು ದೊಡ್ಡ ಕ್ಯಾಲೆಂಡರ್. ಇಲ್ಲೆಲ್ಲ ಸ್ಕಲ್ಪ್ಚರ್ಸ್ ಇತ್ತು. ಸೊ ಇವಾಗೆಲ್ಲ ಹಾಳಾಗ್ಬಿಟ್ಟಿದೆ ಸ್ಕಲ್ಪ್ಚರ್ಸ್ ಎಲ್ಲ. ಇಲ್ಲಿಂದ ಕ್ಯಾಲ್ಕುಲೇಟ್ ಮಾಡ್ತಾರೆ ಯಾವ ಡೇಸು ಏನು ಅಂತ. ಬಟ್ ನೋಡ್ಲಿಕ್ಕೆ ಮಾತ್ರ ಲಕ್ಕಿ ಅಲ್ಲ, ಮಾಯನ್ ಕ್ಯಾಲೆಂಡರ್ ಎಲ್ಲ ಓದ್ತಾ ಇದ್ವಿ ನಾವು, ಇವಾಗ ನೋಡಕ್ ಸಿಗ್ತಾ ಇದೆ. ಐ ಆಮ್ ರಿಯಲಿ ಎಕ್ಸೈಟೆಡ್. ಬಟ್ ಇದು ನೋಡಿ ಕೆತ್ತಿದ್ದಾರೆ, ಸ್ವಲ್ಪ ಇದೆ ಅಟ್ಲೀಸ್ಟ್ ನೋಡ್ಲಿಕ್ಕೆ. ಸೊ ಇದು ಮಾಯನ್ ಕ್ಯಾಲೆಂಡರ್ ಕೆತ್ತಿದ್ದಾರೆ ನೋಡಿ ಇಲ್ಲಿ. ಸೊ ಇದ್ರ ಪ್ರಕಾರ ಡೇಸ್ ಮತ್ತೆ ಮಂತ್ಸ್ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ರು. ಇದೆಲ್ಲ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಮಾಯನ್ ಕ್ಯಾಲ್ಕುಲೇಟರ್ಸ್ ಎಲ್ಲ ಫೇಮಸ್ ಅಲ್ಲ, ಮಾಯನ್ ಅವ್ರ ಹಿಸ್ಟ್ರಿ ಅವ್ರದೆಲ್ಲ ನಮಗೆ. ಆಕ್ಚುಲಿ ಇವಾಗೆಲ್ಲ ತುಂಬಾ ಅಳಿಸೋಗ್ಬಿಟ್ಟಿದೆ. ಆಕ್ಚುಲಿ ಏನು ಗೊತ್ತಾಗಲ್ಲ. ಇದು ಮೋಸ್ಟ್ಲಿ ಅಳಿಸೋಗಿರುತ್ತೆ. ಅದೇ ಕೆತ್ತಿರೋದು ಹಂಗೆ ಕೆತ್ತಿದ್ದಾರೆ ಇಲ್ಲಿ ನೋಡಿ, ಕೆತ್ತಿರೋದು ಹಂಗಿದೆ. ಇದು ಒಂದ್ ಏನ್ ತಿಳ್ಕೊಂಡ್ವಿ ಅಂದ್ರೆ, ಈ ತರ ಆರ್ಕಿಯಾಲಜಿಕಲ್ ಸೈಟ್ಗೆ ಹೋದಾಗ ನಿಜವಾಗ್ಲೂ ಗೈಡ್ ಹೈರ್ ಮಾಡ್ಕೊಳ್ಳಿ, ಇಲ್ಲ ರಿಸರ್ಚ್ ಮಾಡಿ. ರಿಸರ್ಚ್ ಮಾಡಿಲ್ಲ ಅಂದ್ರೆ ಬಂದ್ರು ಕೂಡ ಏನದು ಮೂಕ ಸಿನಿಮಾ ನೋಡ್ದಂಗೆ ಇರುತ್ತೆ, ನಿಮ್ಗೆ ಬೇಜಾರಾಗುತ್ತೆ. ಆಕ್ಚುಲಿ ನಾವು ಸ್ಕೂಲಲ್ಲಿ ಮಾಯನ್ ಸಿವಿಲೈಸೇಷನ್, ಮಾಯನ್ ಕ್ಯಾಲೆಂಡರ್ ಬಗ್ಗೆ ಎಲ್ಲ ಓದಿದ್ವಿ ಹಿಸ್ಟ್ರಿಲಿ. ಆವಾಗ ಏನು ಅಷ್ಟೊಂದು ಇಂಟ್ರೆಸ್ಟ್ ಅನಿಸ್ತಿರ್ಲಿಲ್ಲ. ಆ್ಯಕ್ಚುಲಿ ಇವಾಗ ನಿಜವಾದ ಮಾಯನ್ ಕ್ಯಾಲೆಂಡರ್, ಮಾಯನ್ ಸಿವಿಲೈಸೇಷನ್ ಎಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ರು ಅಂತ ಗೊತ್ತಾಗುತ್ತೆ. ಅವರು 2010 ಮಾಯನ್ ಸಿವಿಲೈಸೇಷನ್ ಪ್ರಕಾರ ಈ ದೇಶ ಎಂಡ್ ಆಗ್ಬೇಕಾಗಿತ್ತಲ್ವಾ, ಆಗ್ಲಿಲ್ಲ. ಆದ್ರೆ ಅವ್ರು ಏನ್ ಕೆತ್ತಿದ್ರು, ನಾವೇನ್ ಅರ್ಥ ಮಾಡ್ಕೊಂಡ್ವೋ, ನಾವೇನ್ ಮಿಸ್ಇಂಟರ್ಪ್ರೇಟ್ ಮಾಡಿದ್ವೋ ಅದಂತೂ ಗೊತ್ತಿಲ್ಲ. ಲಕ್ಕಿ ನಾವು ಈ ಜಾಗಕ್ಕೆ ಬಂದಿರೋದು, ನಿಮ್ಮನ್ನ ಈ ಜಾಗಕ್ಕೆ ಕರ್ಕೊಂಡ್ ಬಂದಿರೋದು ನಮ್ಗೆ ಇನ್ನೂ ಖುಷಿ ಆಗ್ತಾ ಇದೆ. ನಿಮ್ಗೆ ಈ ಜಾಗಕ್ಕೆ ಕರ್ಕೊಂಡ್ಬಂದು ತೋರಿಸ್ತಾ ಇರೋದು ನಮ್ಮ ಕನ್ನಡಿಗರಿಗೆ ನಮ್ಗೆ ಆಕ್ಚುಲಿ ಇನ್ನೂ ತುಂಬಾ ಖುಷಿ ಆಗ್ತಾ ಇದೆ. ಇಲ್ಲಿ ನೋಡಿ ಕಿರಣ್, ಅವ್ರೇನೋ ಕೆತ್ತಿದ್ದಾರೆ ಒನ್ಸ್ ಅಗೇನ್. ಸೊ ಅಳಿಸೋಗಿದೆ ಏನು ಅಂತ. ಆಕ್ಚುಲಿ ತುಂಬಾ ಅಳಿಸೋಗಿದೆ. ಆಕ್ಚುಲಿ ಇದರಿಂದನೇ ಕ್ಯಾಲ್ಕುಲೇಟ್ ಮಾಡ್ತಿದ್ದಿದ್ದು ಅವರು ಮಂತ್ಸ್ ಮತ್ತೆ ಡೇಸ್ನ.